ಆದರೆ ಯೋಬನ ವಿಷಯದಲ್ಲಿ ಪ್ರಿಯರೇ, ಯೋಬನ ಭಕ್ತಿ ಬಿಡಲಿಲ್ಲ. ಯೋಬನು ತನ್ನ ಜೀವನದಲ್ಲಿ, ತನ್ನ ಬದುಕಿನಲ್ಲಿ ಭಕ್ತಿಯನ್ನು ಯಾವತ್ತೂ ಬಿಟ್ಕೊಂಡಿಲ್ಲ. ಕೊನೆಗೆ ಏನು ಹೇಳ್ತಾನೆ ಗೊತ್ತಾ? ಏನು ಇಲ್ಲದವನಾಗಿ ಬೆತ್ತಲೆಯಾಗಿ ತಾಯಿಯ ಗರ್ಭದಿಂದ ಬಂದನು, ಏನು ಇಲ್ಲದವನಾಗಿ ಬೆತ್ತಲೆಯಾಗಿ ಈ ಲೋಕವನ್ನು ನಾನು ಬಿಟ್ಟು ಹೋಗ್ತೇನೆ. ಯೆಹೋವನೇ ಕೊಟ್ಟನು, ಯೆಹೋವನೇ ತೆಗೆದುಕೊಂಡನು, ಆತನ ನಾಮಕ್ಕೆ ಸ್ತೋತ್ರ. ಏನು ಮಾತು ಪ್ರಿಯರೇ ಯೋಬನದದು. ಪ್ರೈಸ್ ದ ಲಾರ್ಡ್. ಯಾವಾಗ ಹೇಳ್ತಿದ್ದಾರೆ ಗೊತ್ತಾ ಯೋಬನು? ಆಸ್ತಿ ಇದ್ದಾಗ ಪ್ರೈಸ್ ದ ಲಾರ್ಡ್ ಅಂತ ಹೇಳ್ತಿಲ್ಲ, ಆಸ್ತಿ ಹೋದಾಗ ಪ್ರೈಸ್ ದ ಲಾರ್ಡ್ ಅಂತ ಹೇಳ್ತಿದ್ದಾನೆ, ಮಕ್ಕಳು ಹೋದಾಗ ಪ್ರೈಸ್ ದ ಲಾರ್ಡ್ ಅಂತ ಹೇಳ್ತಿದ್ದಾನೆ, ಹೆಂಡತಿ ಬಿಟ್ಟು ಹೋದಾಗ ಪ್ರೈಸ್ ದ ಲಾರ್ಡ್ ಅಂತ ಹೇಳ್ತಿದ್ದಾನೆ. ಯೆಹೋವನ ನಾಮಕ್ಕೆ ಸ್ತೋತ್ರ. ಯೆಹೋವನೇ ಕೊಟ್ಟನು, ಯೆಹೋವನೇ ತೆಗೆದುಕೊಂಡನು. ಯೋಬನನ್ನು ಕುರಿತು ದೇವರು ಕೊಟ್ಟಂತ ಸ್ಟೇಟ್ಮೆಂಟ್ ಏನೋ ಗೊತ್ತಾ ಪ್ರಿಯರೇ? ಬಾಯಿ ಮಾತಿನಿಂದಾದರೂ ಯೋಬನು ದೇವರನ್ನು ದೂಷಿಸಲಿಲ್ಲ. ಯು ನೋ ವಾಟ್ ದಟ್ ಮೀನ್ಸ್? ಬಾಯಿ ಮಾತಿನಿಂದಲಾದರೂ ದೇವರನ್ನು ದೂಷಿಸಲಿಲ್ಲ. He didn't question him. ದೂಷಿಸಲಿಲ್ಲ ಯೆಹೋವನನ್ನ ಅಂತಂದ್ರೆ ಪ್ರಿಯರೇ, ಯೋಬನ ಭಕ್ತಿ ಏನಂತ ಹೇಳಲಿಕ್ಕಾಗತ್ತೆ ಪ್ರಿಯರೇ? ಏನಂತ ವಿವರಿಸ್ಲಿಕ್ಕಾಗತ್ತೆ? ಏನಂತ ವರ್ಣಿಸ್ಲಿಕ್ಕಾಗತ್ತೆ ಅಂತಂದ್ರೆ, ಬಾಯಿ ಮಾತಿನಿಂದಲೂ ಯೋಬನು ದೂಷಿಸಲಿಲ್ಲ. ಹೆಂಡತಿ ದೂಷಿಸಿಬಿಟ್ಲು, ಸ್ನೇಹಿತರು ದೂಷಿಸಿಬಿಟ್ರು, ಬಂದವರೆಲ್ಲರೂ ಕೂಡ ನೋಡುತ್ತಾ ದೂಷಿಸ್ತಿದ್ದಾರೆ. ಒಂದು ಸಂದರ್ಭದಲ್ಲಿ ಯೋಬನನ್ನು ಕುರಿತು ಯೋಬನು ಏನು ಹೇಳ್ತಾನೆ ಗೊತ್ತಾ? ಒಂದು ದಿನದಲ್ಲಿ, ಒಂದು ಸಮಯದಲ್ಲಿ ನಾನು ಈ ರೋಡಲ್ಲಿ ನಡೀತಿರಬೇಕಾದ್ರೆ ವಯಸ್ಸಾದಂಥವ್ರು ನಿಂತುಕೊಂಡು ನನಗೆ ಸಲಾಮ್ ಹೊಡಿತಿದ್ರು, ಸೆಲ್ಯೂಟ್ ಮಾಡ್ತಿದ್ರು. ಒನ್ಸ್ ಅಪಾನ್ ಎ ಟೈಮ್. ಇವಾಗ ಅದೇ ರೋಡಲ್ಲಿ ನಾನು ಹೋದ್ರೆ ಚಿಕ್ಕ ಮಕ್ಕಳು ನನ್ನನ್ನು ನೋಡಿ ನಗ್ತಿದ್ದಾರೆ, ಚಿಕ್ಕ ಮಕ್ಕಳು ನನ್ನನ್ನು ನೋಡಿ ನಗುತ್ತಿದ್ದಾರೆ, ಹೇಳನೆ ಮಾಡ್ತಿದ್ದಾರೆ. ಬಟ್ ಸ್ಟಿಲ್ ನನ್ನ ದೃಷ್ಟಿಯನ್ನು ನಾನು ಬಿಡಲಿಲ್ಲ, ನನ್ನ ದೇವರನ್ನು